ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಎಲ್ಲರೂ ಕೇಳ್ತಾ ಇದ್ರು ಸೆಕೆಂಡ್ ರೌಂಡ್ನ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಇವತ್ತು ಬರುತ್ತಾ ಅಂತ. ಈ ನೋಟಿಫಿಕೇಷನ್ನ ನೋಡಿದರೆ ಇವತ್ತು ರಿಸಲ್ಟ್ ಬರೋದಿಲ್ಲ ಫಾರ್ ಶೋರ್. ಮೇ ಬಿ ನಾಳೆ ಬರ್ಬೋದು. ಅದು ನಾಳೆ ಸಂಜೆ ಬಂದರೆ ಸಂಜೆ ಬರುತ್ತೆ, ತಪ್ಪಿದರೆ ನಾಡಿದ್ದು ಬರುತ್ತೆ. ಓಕೆ, ರಿಯಲ್ ಅಲಾಟ್ಮೆಂಟ್ ರಿಸಲ್ಟು ಅಂದರೆ ಮಾಡಲಿಕ್ಕೇನಿಲ್ಲ, ಬಟ್ ಅವರು ಆಲ್ ಇಂಡಿಯಾ ಮೆಡಿಕಲ್ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾಳೆ ಸಂಜೆ ಬರ್ಬೋದು, ಆರೆಲ್ಸು ನಾಡಿದ್ದು ಮಾರ್ನಿಂಗ್ ಬರ್ಬೋದು, ಡೇ ಆಫ್ಟರ್ ಟುಮಾರೋ. ಓಕೆ, ಯಾಕೆ ಕೇಳಿದರೆ ಇಲ್ಲಿ ನೋಡಿ, ಇಲ್ಲಿ ನಾನು 2ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ದಿನಾಂಕ 18/9/2024 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅದಾಯಿತಾ? MCC ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಲಾದ ವೇಳಾಪಟ್ಟಿಯ ಪ್ರಕಾರ 2ನೇ ಸುತ್ತಿನ ಯು ಜಿ ನೀಟ್ ಸೀಟು ಹಂಚಿಕೆ ಫಲಿತಾಂಶ 19/9/2024. ಇದು ಯಾವುದು? UG ನೀಟ್ ಯಾರದ್ದು? MCC. ಓಕೆ, ಆಲ್ ಇಂಡಿಯಾ. ಸೊ KE UG ನೀಟ್ 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶಗಳ ಪ್ರಕಟಣೆ ನಂತರ 2ನೇ ಸುತ್ತಿನ ಅಖಿಲ ಭಾರತ UG ನೀಟ್ MCC ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿರುವ ಅಭ್ಯರ್ಥಿಗಳಿಗೆ KEನಿಂದ ಹಂಚಿಕೆಯಾದ ಸೀಟನ್ನು ಸೇರಲು ಅಥವಾ ಭಾರತ ಕೌನ್ಸಿಲಿಂಗ್ ಮೂಲಕ ಹಂಚಿಕೆಯಾದ ಸೀಟನ್ನು ಉಳಿಸಿಕೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲು ಸಮಯ ನೀಡಲಾಗಿದೆ. ಇಷ್ಟೇ ಮೀನಿಂಗ್, ಇಷ್ಟೇ. ಥರ್ಡ್ ಪಾಯಿಂಟ್ ನೋಡಿ, KEAನಿಂದ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು. ಅಂದರೆ ಇವಾಗ ಯಾರಿಗಾದರೂ KEಯಿಂದ ಸೀಟ್ ಹಂಚಿಕೆ ಆಗಿದ್ರೆ, ಮೆಡಿಕಲ್ ಸೀಟ್ ಹಂಚಿಕೆ ಆಗಿದ್ದು, ಅದನ್ನು ರದ್ದುಪಡಿಸ್ಕೊಳ್ಬೇಕು, ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಯಾವಾಗ? ಯಾಕಂತ ಕೇಳಿದರೆ ಅಖಿಲ ಭಾರತ ಸೀಟ್ ಅಂದರೆ ಆಲ್ ಇಂಡಿಯಾದಲ್ಲಿ ಮೆಡಿಕಲ್ ಸೀಟನ್ನು ತಗೊಂಡು KEಯಲ್ಲಿ ಅಲಾಟ್ ಆಗಿರೋ ಸೀಟನ್ನು ರದ್ದುಪಡಿಸಿ ಕ್ಯಾನ್ಸಲ್ ಮಾಡಿ ಆಲ್ ಇಂಡಿಯಾದಲ್ಲಿ ಮೆಡಿಕಲ್ ಸೀಟನ್ನು ತಗೊಳ್ಬೇಕು ಅಂತಿದ್ದವರು 20/9/2024 ಬೆಳಿಗ್ಗೆ 11 ಒಳಗಾಗಿ, ಅಂದರೆ ನಾಳೆ 11 ಒಳಗಾಗಿ ಇವ್ರು ಕ್ಯಾನ್ಸಲ್ ಮಾಡಬೇಕು. ಯಾವುದರಲ್ಲಿ? KEದಿಂದ ಆಗಿರುವಂಥ ಮೆಡಿಕಲ್ ಸೀಟ್, ಅದನ್ನು ಕ್ಯಾನ್ಸಲ್ ಮಾಡಿ. ಅದಾದ ಮೇಲೆ ನೋಡಿ, UG ಸೀಟನ್ನು KE ಇಲ್ಲಿ ಖುದ್ದಾಗಿ ಅವರು ಕ್ಯಾನ್ಸಲ್ ಮಾಡಬೇಕಂತೆ, 10,000 ದಂಡ ವಿಧಿಸ್ತಾರೆ. ಅದಾದ ನಂತರ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ KEAದಲ್ಲಿ ರದ್ದಾದ ಎಲ್ಲ ಸೀಟುಗಳನ್ನು ಪರಿಗಣಿಸಿ, ಈ ಸೀಟ್ಗಳು ಕ್ಯಾನ್ಸಲ್ ಆದಮೇಲೆ ಯಾರ್ಯಾರು KEದು ಮೆಡಿಕಲ್ ಸೀಟನ್ನು ಕ್ಯಾನ್ಸಲ್ ಮಾಡಿರ್ತಾರೆ ನೋಡಿ, ಅದಾದ ಮೇಲೆ ಅರ್ಹ ಅಭ್ಯರ್ಥಿಗಳನ್ನು 2ನೇ ಸುತ್ತಿಗೆ ನಮೂದಿಸಿದ ಅದೇ ಆದ್ಯತಾ ಕ್ರಮದಲ್ಲಿನ ಆಪ್ಷನ್ಸ್ಗಳೊಂದಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪುನಃ ರನ್ ಮಾಡ್ತಾರೆ, ರೀರನ್ ಮಾಡ್ತಾರೆ. ಅಂದರೆ ಇನ್ ಕೇಸ್ KEದಲ್ಲಿ ಮೆಡಿಕಲ್ ಸೀಟನ್ನು ಬಿಟ್ಟು ಆಲ್ ಇಂಡಿಯಾದಲ್ಲಿ ಆಗಿರೋ ಮೆಡಿಕಲ್ ಸೀಟನ್ನು ತಗೊಂಡ್ರೆ, ಇಲ್ಲಿ ಮೆಡಿಕಲ್ ಸೀಟು ಬೇರೆ ಇನ್ನೊಬ್ಬ ಸ್ಟೂಡೆಂಟಿಗೆ ಹೋಗುತ್ತೆ. ಇನ್ ಕೇಸ್ ಇನ್ನೊಬ್ಬ ಸ್ಟೂಡೆಂಟಿಗೆ ಹೋದವನಿಗೆ ಹಿಂದಿನ ಇದರಲ್ಲಿ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿದ್ದರೆ ಆ ಇಂಜಿನಿಯರಿಂಗ್ ಕಾಲೇಜ್ ಇನ್ನೊಬ್ಬ ಹುಡುಗನಿಗೆ ಆಗ್ಬೋದು. ಸೊ ರ್ಯಾಂಕ್ ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇದೆ, ಅಂದರೆ ಬೆಟರ್ ಆಗ್ಬೋದು. ಆಯಿತಾ? ಬೆಟರ್ ಆಗೋ ಚಾನ್ಸಸ್ ಇದೆ, ಇಲ್ಲ ಅಂತಿಲ್ಲ, ಆಗದೇನೂ ಇರ್ಬೋದು. ಆ್ಯಸ್ ಇಟ್ ಇಸ್ ಹಾಗೇನೂ ಬರ್ಬೋದು. ರಿಸಲ್ಟ್ ನಾಳೆ ಸಂಜೆ ಅಥವಾ ನಾಡಿದ್ದು ಮಾರ್ನಿಂಗ್ ಬರುತ್ತೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇವತ್ತು ರಿಸಲ್ಟ್ ಬರೋದಿಲ್ಲ, ನಾಳೆ ಸಂಜೆ ಬರ್ಬೋದು, ತಪ್ಪಿದರೆ ನಾಡಿದ್ದು ಬರುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸು. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.